ಮುಸ್ತಫ ಆಯ್ತಾ? ಹೌದಣ್ಣ, ಇದು ಲಾಸ್ಟ್ ಪ್ಯಾಕಪ್ ಶಾಟ್ ಅಣ್ಣ. ನೀವು ಅವ್ರನ್ನ ಎತ್ಕೊಂಡ್ಬಿಡಿ, ನಾನು ಒಂದು ಫೋಟೋ ತೆಗೆದುಬಿಡ್ತೀನಿ. ಏನಾ ಇಳಿ ಕೆಳಿಕೆ ಇಳಿ ಹೇಳ್ತೀನಿ. ಏನ್ ಮುಸ್ತಫಣ್ಣ, ನನ್ನನ್ನೇನು ಮುಗಿಸ್ಬೇಕು ಅಂತ ಮಾಡಿದ್ಯಾ? ನಾನೇನಾರ ಇವಳನ್ನ ಎತ್ಕೊಂಡ್ರೆ ನನ್ನನ್ನ ಎತ್ಕೋಗಿ 4 ಜನ ಬರ್ಬೇಕಾಯ್ತದೆ. ಅಯ್ಯೋ ಹಾಗೆಲ್ಲ ಮಾತಾಡ್ಬೇಡಿ, ಬಿಡ್ತು ಅನ್ನಿ. ಜಿಮ್ ಕಿಸಿತೀನಿ ಅದು ಇದು ಅಂತಿದ್ದೆ. ಅಲ್ರಿಗಿಂತ ಒಂದು 10 kg ಜಾಸ್ತಿ ಇರ್ಬೋದು ನನ್ನ ಸೊಸೆ. ಎತ್ತಕ್ಕಾಗಲ್ಲ ಅಂತಿದ್ಯಾ? ಎತ್ಲಾ? ಆಯ್ತಾಯ್ತು, ಎತ್ತುತ್ತೇನೆ. ಏನ್ ನಮ್ಮಪ್ಪ ನಾನು ಈ ಕೃಷ್ಣ ಪರಮಾತ್ಮ ಅಂಕೊಬಿಟ್ಟವನೆ. ಇರೋ ಬೇಡ ಬೆಟ್ಟ ಎತ್ತಕ್ಕೆ. ಇವಳು ನೋಡ್ರೆ ರಾಮನಗರದ ಕೊಂಡೆ ಇದ್ದಂಗೆ ಅವಳೆ. ಅಲ್ಲ, ನಾನು ನೋಡ್ರೆ ತಲೆ ದಿಂಬಿದ್ದಂಗೆ ಇದ್ದೀನಿ, ಇವಳು ನೋಡ್ರೆ ಮಂಚ ಇದ್ದಂಗೆ ಅವಳೆ. ಪ್ರಪಂಚದಲ್ಲಿ ಯಾವತ್ತಾದ್ರೂ ತಲೆ ದಿಂಬು ಮಂಚ ನಿಂತಿರೋದು ನೋಡಿದ್ದೀರಾ? ಎಲ್ಲ ನನ್ನ ಕರ್ಮ. ಎತ್ಲಾ? ತಾಯಿ ಕಡೆ ಎತ್ಲಾ? ಎತ್ತತೀನಿ ರಪ್ಪಯ್ಯ. ಎತ್ತು. ಅಬ್ಬೋ, ನನ್ ಕೈಯಾಗ ಆಯ್ತಿಲ್ಲ ರೀ, ಅವನ್ ಕೈಯಲ್ಲಿ ಆಗ್ತಿಲ್ಲ ಅಂತ ಅವನೇ. ನಾನ್ ನಿನ್ನನ್ನು ಎತ್ತಿ ತೋರ್ಸ್ಲಾ ಎಲ್ಲಿ ಕಷ್ಟ ಆಯ್ತದೆ ಅಂತ? ಅವನ ಹೆಂಡ್ತಿನ ಎತ್ತಿ ತೋರ್ಸ್ಲಿ. ನೋಡಿದ್ರ ಅತ್ತೆ, ನಾನು ಅವಳ ಜಾಗದಲ್ಲಿ ಇದ್ದಿದ್ರೆ ಎಷ್ಟು ಈಸಿ ಆಗ್ತಿತ್ತು. ಎತ್ಲಾ? ಆಯ್ತಿರೋ. ಅಬ್ಬೋ ಆಯ್ತಲ್ಲ. ದಿನಕ್ಕೆ 12 ಮೂಟೆ ತಿಂತೀಯ, ಎತ್ತಕ್ಕಾಗಲ್ವಾ? ಎತ್ಲಾ? ಆಯ್ತಲ್ಲ ಅಲ್ಲೇ. ಅಯ್ಯಪ್ಪ. ಅಯ್ಯೋ ಮಾವ, ಇದೆಲ್ಲ ಏನು ಬೇಡ. ಅವ್ರಿಗೆ ಸೊಂಟ ಹಿಡ್ಕೊಂಡಿದೆ ಅನ್ಸತ್ತೆ. ಇದು ಒಂದು ಫೋಟೋ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಹಾಗಾದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನೋ? ಬನ್ನಿ, ಫೋಟೋ ತಾನೆ, ತಗೊಳ್ಳಿ. ತಿನ್ನೋಣ, ಸ್ಮೈಲ್.